ಆಪ್ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಶಹಾಬುದ್ದೀನ್ ಮೇಲೆ ಇರುವ ಆರೋಪ. ಇವರು ಅಪರಾಧ ಜಗತ್ತಿನ ನಾಯಕರು. ಈ ಮಾತು ನಿಜನಾ? ನಿಮ್ಮ ವಿರೋಧಿಗಳು ಯಾರಿದಾರೋ ಬಿಹಾರಲ್ಲಿ, ಅವರು ನಿಮ್ಮ ಭಯದಿಂದ ನಿಮ್ಮ ಹೆಸರನ್ನ ಕೇಳಿದ್ರೆ ನಡುಕ್ತಾರೆ. ಇಲ್ಲ, ಒಂದ್ ವೇಳೆ ಹಾಗಾಗಿದ್ರೆ ಅವ್ರಿಗೆ 3 ಲಕ್ಷ ವೋಟ್ಸ್ ಹೇಗ್ ಬರ್ತಿತ್ತು? ಏನಂದ್ರೆ ನಿಮ್ಮನ್ನ ಕಂಡ್ರೆ ಎಷ್ಟು ಭಯ ಇದೆ ಅಂತಂದ್ರೆ, ಯಾವಾಗ ಚುನಾವಣೆ ನಡೆಯುತ್ತೋ ಕೇವಲ ನಿಮ್ಮ ಪೋಸ್ಟರ್ ಹಾಕಲಾಗತ್ತೆ, ನಿಮ್ಮ ಬ್ಯಾನರ್ ಹಾಕಲಾಗತ್ತೆ. ಡಿಪೆಂಡ್ ಆಗುತ್ತೆ ಅಲ್ಲಿನ ಜನರೇನಿದ್ದಾರೆ, ಅಂದ್ರೆ ಜನತೆ ಏನಿದೆ. ಇಲ್ಲ, ಎಲ್ರದ್ದು ಹಾಕ್ಲಾಗುತ್ತೆ. ಒಂದ್ ವೇಳೆ ಅವ್ರಿಗೆ ವೋಟ್ಸ್, ಅವ್ರ ಬ್ಯಾನರ್ ಹಾಕಲ್ಪಡಲ್ಲ ಅಂದ್ಮೇಲೆ ವೋಟ್ಸ್ ಅಲ್ಲಿಂದ ಸಿಗುತ್ತೆ. ನಿಮ್ಮ ವಿರೋಧಿಗಳು ಏನಿದ್ದಾರೆ ಅವರಿಗೆ ಯಾವುದೇ ತರದ ಭಯ ಇಲ್ವಾ ನಿಮ್ಮಿಂದ? ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಅವರ ಹೇಳಿಕೆಗಳನ್ನ ನಾವು ಪತ್ರಿಕೆಗಳಲ್ಲಿ ಓದಿದಾಗ ಅವರು ಹೇಳ್ತಾರೆ, ಶಹಾಬುದ್ದೀನ್ ಯಾವಾಗ ಮಲಗ್ತಾರೆ ಹ್ಯಾಂಡ್ ಗ್ರೆನೇಡ್ ಅನ್ನ ತಮ್ಮ ತಲೆ ದಿಮ್ಮಿನ ಕೆಳಗೆ ಇಟ್ಕೊಂಡು ಮಲಗ್ತಾರೆ ಅಂತ. ನಾನು ಒಬ್ನೇ ನಿಮ್ ಮುಂದೆ ಇದ್ದೀನಿ, ಒಂಟಿಯಾಗಿದ್ದೀನಿ, ಮತ್ತೆ ನಾನು ಯಾವಾಗ್ಲೂ ಒಂಟಿಯಾಗಿರ್ತೀನಿ. ನನ್ನ ಯಾವುದೇ ಫೋಟೋ ಹಾಗೆ ನನ್ನ ಪ್ರಕಾರ ಇರಬಾರ್ದು. ಒಂದ್ ವೇಳೆ ಮದ್ವೆಗಿದ್ವೇಲ್ ಇಲ್ದಿದ್ರೆ ಆವಾಗ ನನ್ನ ಸೈನ್ಯ ಜೊತೆ ನಾನು ಓಡಾಡ್ತಾ ಇರ್ತೀನಿ. ನನ್ನನ್ನ ಯಾವಾಗ ನೋಡಿದ್ರೂ ಒಂಟಿಯಾಗೆ ಕಾಣಿಸ್ತೀನಿ. ನಾನು ಕೇಳ್ಪಟ್ಟೆ ಏನಂದ್ರೆ 10 ಜನ ನಿಮ್ಮ ಸ್ನೇಹಿತರಿದ್ದಾರೆ, ಅವ್ರು ಯಾವಾಗ್ಲೂ ನಿಮ್ಮ ಜೊತೆನೇ ಇರ್ತಾರೆ, ಮತ್ತೆ ಅವರು ಡಿಸೈಡ್ ಮಾಡ್ತಾರೆ ನೀವು ಯಾವ ರಸ್ತೆಯಲ್ಲಿ ಹೋಗ್ಬೇಕು, ಯಾವ ಗಾಡಿನಲ್ಲಿ ಕುತ್ಕೋಬೇಕು ಅನ್ನೋದನ್ನ. ಇಲ್ಲ, ಖಂಡಿತ ನೀವು ಇದನ್ನ ಸರಿಯಾಗಿ ಹೇಳಿದ್ರಿ. ನಾವು ಸ್ಕೂಲಿಂದ 10 ಅಲ್ಲ, ನಮ್ಮ ಸ್ಕೂಲ್ನಲ್ಲಿ ಎಷ್ಟು ಸಂಗಡಿಗರಿದ್ರು ಅವರು ಕಾಲೇಜ್ನಲ್ಲೂ ಕೂಡ ಇದ್ರು. ಕಾಲೇಜ್ ಆದ್ಮೇಲೂ ಇವತ್ತು ರಾಜಕೀಯ ಜೀವನದಲ್ಲೋ ಒಂದ್ ವೇಳೆ ಅವರು ಸರ್ವಿಸ್ ಮಾಡ್ತಿದ್ರೋ ಅವ್ರು ನನ್ನ ಜೊತೆಗೆ ಇರ್ತಾರೆ. ಮತ್ತಿದು ನಿಜನಾ? ಅಂದ್ರೆ ಸುಮಾರು 500 ಜನರ ಸೈನ್ಯ ಏನಿದೆ, ಯಾರು ನಿಮ್ಮನ್ನ ರಕ್ಷಣೆ ಮಾಡ್ತಾರೆ, ಪ್ರೈವೇಟ್ ಆರ್ಮಿ ಅಂತ ನಿಮ್ದು? ಸದ್ಯಕ್ಕೆ ಇವರೇ ಕಾಣ್ತಾರೆ. ನಂದ್ ಯಾರ ಜೊತೆಗೂ ಜಗಳನ್ನೇ ಇಲ್ವಲ್ಲ. ಒಂದ್ ವೇಳೆ ನಿಮಗೆ ಯಾರ ಜೊತೆಗೂ ಜಗಳ ಇಲ್ಲ ಅಂದ್ರೆ, ಸಿವಾನ್ನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ನಿಮ್ಮ ವಿರುದ್ಧ 34 ಅಪರಾಧ ಪ್ರಕರಣಗಳು ದಾಖಲಾಗಿರೋದು ಯಾಕೆ? ಇಲ್ಲ, ಖಂಡಿತ ನೀವು ಸರಿಯಾಗಿ ಹೇಳಿದ್ರಿ. ನಾನು ಇದಕ್ಕೆ ಉದಾಹರಣೆ ಕೊಡಬೇಕು ಅಂದ್ರೆ, ನಾನು ಈಗ ಸುಮಾರು 2.5 ವರ್ಷ ಆಯಿತು ಮನೆಗೆ ಹೋಗಿ. ಈ ಮಧ್ಯೆ ನನ್ನ ಮೇಲೆ 8 ಪ್ರಕರಣಗಳು ದಾಖಲಾಗಿವೆ. ಅಂದ್ರೆ ಇದು ನನಗನ್ಸುತ್ತೆ ನಿಮ್ಮ ಮುಂದಿನ ಪ್ರಶ್ನೆಗಳಲ್ಲಿ ಅವುಗಳು ಕೂಡ ಇರುತ್ತವೆ. ಜಿಂಕೆ ಚರ್ಮ ಇಟ್ಕೊಂಡಿರೋದು, ಜಿಂಕೆ ಬೇಟೆ ಆಡಿರೋದು. ಯಾಕೆ ಈಗಲೇ ಪ್ರಶ್ನೆ ಕೇಳಿದ್ರೆ? ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದ್ರೆ ಯಾವಾಗ ನನ್ನ ಆಬ್ಸೆನ್ಸ್ನಲ್ಲಿ, ನನ್ನ ಅನುಪಸ್ಥಿತಿಯಲ್ಲಿ 8 ಪ್ರಕರಣಗಳು ದಾಖಲಾಗುತ್ತವೆ ಅಂದ್ರೆ ಅದಕ್ಕೆ ಸಾಕ್ಷಿ ಇದೆ. ನಾನು 1.25 ವರ್ಷದವರೆಗೆ ಜೈಲಿನಲ್ಲಿದ್ದೆ. ನೋಡಿ, 24th ಏಪ್ರಿಲ್ ಬಗ್ಗೆ ನೀವೇನ್ ಮಾತಾಡ್ತಾ ಇದ್ದೀರಾ? ಪ್ರತಾಪ್ಪುರದ ನಿಮ್ಮ ಮನೆಗೆ ಪೊಲೀಸ್ನವ್ರು ಹೋದ್ರು, ರೇಡ್ ಮಾಡಿದ್ರು, ಅದ್ರ ಬಗ್ಗೆ ಮಾಹಿತಿ ನನ್ನ ಹತ್ರ ಇದೆ. ಅಲ್ಲಿನ SP ಏನಿದ್ದಾರೆ ರತನ್ ಸಂಜಯ್ ಜಿ ಮತ್ತೆ DM CK ಅನಿಲ್ ಇಬ್ರು ಹೋಗಿದ್ರು ರೇಡ್ ಮಾಡೋದಕ್ಕೆ. ಮತ್ತೆ ಯಾವಾಗ ನಿಮ್ಮ 11 ಮನೆಗಳ ತಪಾಸಣೆ ಮಾಡಲಾಯಿತು, ಅದರಲ್ಲಿ 80 ಬೇರೆ ಬೇರೆ ಬೋರ್ನ ಗುಂಡುಗಳು, ಹೋಸ್ಟರ್ಸ್, ನೈಟ್ ವಿಷನ್ ಡಿವೈಸಸ್, BHFನ ವಾಕಿಟಾಕಿ, ಹುಲಿ ಚರ್ಮ, ಜಿಂಕೆಯ 2 ಚರ್ಮಗಳು, ಮತ್ತೆ ಬದುಕಿರೋ 1 ಜಿಂಕೆನ ವಶ ಮಾಡ್ಕೊಂಡ್ರು. ಒಂದ್ ವೇಳೆ ನನ್ನ ಹತ್ರ ಲೈಸೆನ್ಸ್ ಇದ್ರೆ ಈ ಬೇರೆ ಬೋರ್ಗಳದ್ದು, ಮತ್ತೆ ಇದನ್ನ ಕಾನೂನು ಬಾಹಿರ ಅಂತ ನೀವು ಹೇಗೆ ಡಿಕ್ಲೇರ್ ಮಾಡಿದ್ರಿ? ಒಂದ್ ವೇಳೆ ಈ ವಾಕಿಟಾಕಿ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಅದರ ಅನುಮತಿಯನ್ನ ಭಾರತ ಸರ್ಕಾರ ನಂಗೆ ಲೈಸೆನ್ಸ್ ಕೊಟ್ಟಿದೆ. ಒಂದ್ ವೇಳೆ ನೀವು ಇನ್ನುಳಿದ ವಸ್ತುಗಳ ಬಗ್ಗೆ ಅಂದ್ರೆ ನೈಟ್ ವಿಷನ್ ಬಗ್ಗೆ ಹೇಳಿದ್ರೆ ಅದರದ್ದು ಕೂಡ ಕಸ್ಟಮ್ ಕ್ಲಿಯರೆನ್ಸ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ನಾನ್ ಯಾವಾಗ್ಲೂ ಪದೇ ಕಿರ್ಚಾಡ್ ಹೇಳಿದೀನಿ, ಯಾರು ಮಾಡ್ಬೇಕು ಅಂತಿರ್ತಾರೋ, ಕ್ರಿಯೇಟ್ ಮಾಡೋಣ ಅಂತಿರ್ತಾರೋ ಅವ್ರ ಪ್ರಕರಣ ದಾಖಲ್ ಮಾಡ್ರೆ. ಜೀವನದಲ್ಲಿ 32 ಪ್ರಕರಣ ಯಾವ ದೊಡ್ಡ ವಿಷಯ? ಬೇರೆ ಬೇರೆ ತರಹದ ರೈಫಲ್ಸ್ ಇದೆ, ಬಂದೂಕಿದೆ, ಆಟೋಮೆಟಿಕ್ ಗನ್ಸ್ ಇದೆ. ಇವುಗಳಿಂದ ಏನ್ ಮಾಡ್ತೀರಾ? ಯಾವುದೇ ಆಟೋಮೆಟಿಕ್ ಗನ್ಸ್ ಇಲ್ಲ ನಮ್ಮ ಹತ್ರ. 1932ರಿಂದಲೇ ಯಾರು ನನಗ್ ಪರಿಚಯ ಇದ್ದವರೋ ಅವ್ರಿಗೆ ಗೊತ್ತು. ನನ್ನ ಮನೆಯಲ್ಲಿ 1932ರಿಂದಲೂ ಬಂದೂಕುಗಳಿವೆ. ಯಾವ ಕುಟುಂಬದಲ್ಲಿ 1932ರಿಂದ ಬಂದೂಕಿರುತ್ತೋ ಆ ಕುಟುಂಬ 1937ರಿಂದ ಹೇಗಿರ್ಬೋದು ಅಂತ ನೀವು ಊಹಿಸ್ಬೋದು. ಪೊಲೀಸ್ನವರು ಏನ್ ರಿಪೋರ್ಟ್ ಬರ್ದಿದ್ದಾರೆ ಅದ್ರಲ್ಲಿ ಬರ್ದಿದೆ, ಯಾವಾಗ SP ರತನ್ ಸಂಜಯ್ ಮತ್ತೆ DM ಅಲ್ಲಿಗೆ ಹೋದ್ರು ಆಗ ಹಳ್ಳಿಯ ಜನರು ಅವರ ಜೊತೆ ಒಂದು ದರ್ಬಾರ್ ಮಾಡಿದ್ರು. ಮತ್ತೆ ಹಳ್ಳಿ ಜನ ದೂರನ್ನ ಕೊಡ್ತಾರೆ. ಏನಂದ್ರೆ ಕೆಲವು ಜನ ತಮ್ಮ ಮನೆಗಳಲ್ಲಿ ಅಪರಾಧಿಗಳಿಗೆ ಆಶ್ರಯ ಕೊಡ್ತಾರೆ, ಅವರ ಹತ್ರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿವೆ, ಮತ್ತೆ ಇವರೆಲ್ಲರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅದಕ್ಕೆ ರೇಡ್ ಮಾಡಲಾಗಿದೆ ಅಂತ. ಮೊದಲನೇ ವಿಷಯ ಅಂದ್ರೆ ನಿಮ್ ಹತ್ರ ವಿಡಿಯೋಗ್ರಫಿ ಕೂಡ ಇರ್ಬೇಕಲ್ವಾ? ಒಂದ್ ವೇಳೆ ಅವರು ಜನತಾ ದರ್ಬಾರ್ಗ್ ಮಾಡಿದ್ರು ಕೂಡ ನನಗೆ ಅನ್ಸೋದಿಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ಕೂಡ ಹೋಗಿರ್ತಾನೆ ಅಂತ. ಅವರ ಅಧಿಕಾರಿಗಳು ಮತ್ತೆ ಕೆಲಸದವರು ಅಷ್ಟೇ. ದೂರು ನೀಡೋ ಪ್ರಶ್ನೆನೇ ಇಲ್ಲ. ನನ್ನ ಹಳ್ಳಿ ಇಡೀ ಡಿಸ್ಟಿಕ್ನಲ್ಲಿ ಏನಾದ್ರೂ ನೀವು ಸಿವಾನ್ನಿಂದ ರಿಪೋರ್ಟ್ ಮಾಡಿಸಿ, ಇಡೀ ಡಿಸ್ಟಿಕ್ನಲ್ಲಿ ನನ್ನ ಹಳ್ಳಿ ಬಹಳ ಯುನೈಟ್ ಆಗಿರೋ ಹಳ್ಳಿ ಅಂತ ಕರೆಯಲ್ಪಡುತ್ತೆ. ಒಂದ್ ವೇಳೆ ನನ್ನ ಹಳ್ಳಿಯಲ್ಲೇ ಭಿನ್ನಾಭಿಪ್ರಾಯ ಇದೆ ಅಂದ್ರೆ ನಾನು ಪಾಲಿಟಿಕ್ಸ್ ಮಾಡಿ ಏನು ಉಪಯೋಗ, ರಾಜಕೀಯ ಮಾಡಿ ಏನು ಉಪಯೋಗ? ನೋಡಿ, ಪೊಲೀಸ್ನವ್ರು ಏನ್ ಹೇಳ್ತಾರೆ ಅಂದ್ರೆ, ಎಷ್ಟು ಹೆದರ್ತಾರೆ ಹಳ್ಳಿ ಜನರು ಅಂತಂದ್ರೆ ನಿಮ್ಮ ವಿರುದ್ಧ ಯಾರು ಧ್ವನಿ ಎತ್ತೋದಕ್ಕೆ ಮುಂದೆ ಬರುತ್ತಿಲ್ಲ. ಇಲ್ಲ, ನನ್ನ ಹಳ್ಳಿ ಮೂಲತಃ ಠಾಕೂರರ ಹಳ್ಳಿ, ಮತ್ತೆ ಠಾಕೂರರು ಬೈ ಬರ್ತ್ ಹೆದರೋದಿಲ್ಲ. ಈ ಮಾತು ನಿಜನಾ? ನಿಮ್ಮ ಏನು ಪೂರ್ವಜರ ಹಳ್ಳಿ ಏನಿದೆ ಪ್ರತಾಪ್ಪುರ, ನಿಮ್ಮ ಪ್ರತಾಪ್ಪುರದ ಮನೆಯ ಹಿಂದೆ ಇರುವಂತ ಹಿತ್ಲಲ್ಲಿ ಅಗದಾಗ ಅಲ್ಲಿ ಮನುಷ್ಯನ ಅಸ್ಥಿಪಂಜರ ಸಿಕ್ತು.
ಖಂಡಿತ SP ಅಂತೂ ನಿಮ್ಗೆ ಹೇಳೇ ಇರ್ತಾರೆ. ಮತ್ತೆ ನೀವು ಶೂಟ್ ಕೂಡ ಮಾಡ್ಸಿರ್ತಾರೆ, ಅದ್ರ ಮೇಲೆ ಪ್ರಕರಣ ಕೂಡ ದಾಖಲಾಗಬೇಕು ಅಲ್ವಾ? ಯಾರ ಅಸ್ಥಿ ಪಂಜರ ಅದು? ಇದನ್ನ SP ಅವರೇ ಹೇಳಿರ ಜಡ್ಜಿ. ನಾನಂತೂ 2.5 ವರ್ಷದಿಂದ ಹೊರಗಿದ್ದೀನಿ. ಅವರೊಂದು ಸಿಡಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 19 ಫೋಟೋಗಳಿವೆ. ಅದರಲ್ಲಿ ಬೇರೆ ಬೇರೆ ಭಂಗಿಗಳಲ್ಲಿ ಜನರನ್ನ ಜಿಂಕೆಯ ಶವದ ಜೊತೆ ಕೂತಿರೋದನ್ನ ತೋರಿಸಲಾಗಿದೆ. ಇಲ್ಲ, ಕೇಳಿದ್ದೀನಿ ನಾನು. ಎಷ್ಟೋ ಜನ ಹೇಳಿದ್ರು, ಯಾರು TV ಇತ್ಯಾದಿಗಳಲ್ಲಿ ನೋಡಿದ್ರು ಈ ರೀತಿ ವಿಷಯಗಳು ಇವೆ ಅಂತ. ನೀವ್ ನೋಡಿಲ್ವಾ? ಇಲ್ಲ, ನಾನು ನಿಮಗೆ ತೋರಿಸ್ತೀನಿ. ನಾವು ಆ ಫೋಟೋಗಳನ್ನ ಒಳ್ಳೆ ನಿಮ್ಗೆ ವಿಷಯ. ತೋರಿಸ್ತೀವಿ. ಖುಷಿ ಆಗುತ್ತೆ. ಈ ಫೋಟೋಗಳಲ್ಲಿ ಸತ್ತಿರೋ ಜಿಂಕೆ ಜೊತೆ ನೀವು ಮತ್ತೆ ನಿಮ್ಮ ಸಂಗಡಿಗರು ಕೂತಿದ್ದೀರಿ. ನೀವು ಬಹಳ ಹತ್ರದಿಂದ ಅದನ್ನು ನೋಡ್ಬೋದು. ಇದು ಕಾನೂನಿನ ಪ್ರಕಾರ ಅಪರಾಧ. ಹೌದು, ಅಪರಾಧ. ಮೊದಲನೇದಾಗಿ ಈ ಫೋಟೋ ಮೇಲೇನೆ ಸಂಶಯ ಇದೆ. ಒಂದ್ ವೇಳೆ ಹೀಗಿದ್ರೆ ಯಾವುದು ಕಾನೂನು ಬಾಹಿರ ಅಂತ ಹೇಳಿದ್ರೋ? UPಯಲ್ಲಿ ಅಂತ ನಿಯಮ ಇದೆ, ಮತ್ತೆ ಬಿಹಾರದಲ್ಲೂ ಕೂಡ ಎಷ್ಟೋ ಕಡೆ ಕಲೆಕ್ಟರ್ಗೆ ಈ ಅಧಿಕಾರ ಕೊಡಲಾಗಿದೆ. ಹೇಗೆ ನೀವು ನೋಡಿರ್ಬೋದು, ಹುಲಿ ಮೇಲೂ ಕೂಡ ಸಾಕಷ್ಟು ನಿಷೇಧ ಇದೆ. ಯಾವಾಗ ಅದು ಮ್ಯಾನಿಟರ್ ಆಗುತ್ತೋ ಆವಾಗ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ, ಅಂದ್ರೆ ಅದನ್ನ ಪರ್ಮಿಟ್ ಮಾಡುತ್ತೆ. UPನಲ್ಲಿ ಹಾಗೆ ಯಾವ ಪ್ರಾಣಿಗಳು ಬೆಳೆಗಳಿಗೆ ನಷ್ಟ ಉಂಟು ಮಾಡುತ್ತವೋ ಅವುಗಳನ್ನ ಸಾಧಾರಣವಾಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಇರುತ್ತೆ. ಏನಂದ್ರೆ ಅವರು ಪರ್ಮಿಟ್ ಮಾಡ್ತಾರೆ ಮತ್ತು ಪರ್ಮಿಟ್ ಕೊಡ್ತಾರೆ. ಮತ್ತೆ ಎಷ್ಟೋ ವ್ಯಕ್ತಿಗಳ ಹತ್ರ, ನನಗೆ ಗೊತ್ತಿರೋ ವ್ಯಕ್ತಿಗಳ ಹತ್ರ ಮತ್ತು ಇವುಗಳಲ್ಲಿ ಈ ಫೋಟೋ ಎಲ್ಲಿಂದ ತಂದ್ರೋ, ಎಲ್ಲಿಂದ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಹಾಗೆ ಇದೆ. ಆ ರೀತಿ ಪರ್ಮಿಷನ್ ಇದೆ. ನೆನ್ಪಿರ್ಬೇಕಲ್ವಾ, ಒಂದ್ ವೇಳೆ ನೀವು ಇಲ್ಲ, ಜಿಂಕೆನ ಈ ಬೇಟೆಯಾಡಿದ್ರೆ. ಫೋಟೋ ಅಂತೂ ಅಲ್ಲ, ಆದ್ರೆ ಆ ರೀತಿ ಇದೆ. ಮತ್ತೆ ಆ ರೀತಿ ನಾವಿದ್ವಿ. UPಯಲ್ಲಿ ಎಷ್ಟೋ ವ್ಯಕ್ತಿಗಳು ನಮ್ಮ ಸ್ನೇಹಿತರಾಗಿದ್ದಾರೆ, ಅವರು ಬೇಟೆ ಆಡ್ತಾರೆ, ನಾವು ಕೂಡ ಹೋಗ್ತೀವಿ. ಅಂದ್ರೆ ವಿತ್ ಪರ್ಮಿಷನ್ ಬೇಟೆ ಆಡ್ತೀವಿ, ಪೂರ್ವಾಂಚಲ್ನಲ್ಲಿ ವಿಶೇಷವಾಗಿ. ಈ ಫೋಟೋಗಳನ್ನ ಏನ್ ನೋಡಿದ್ವಲ್ಲ, ಇವುಗಳ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು? ಇವುಗಳನ್ನ ಪರ್ಮಿಷನ್ ತಗೊಂಡೇ ಕೊಲ್ಲಲಾಗಿತ್ತಾ? ಇಲ್ಲ. ಈ ಫೋಟೋದ ಸತ್ಯಾಸತ್ಯತೆ ಬಗ್ಗೆ ನಾನು ಈಗಲೇ ಯಾವುದೇ ಸ್ಪಷ್ಟನೆ ಕೊಡೋಕ್ ಹೋಗಲ್ಲ, ಆದ್ರೆ ಹಾಗೆ ನಡೆಯುತ್ತೆ. ಶಾಬುದ್ದೀನ್ ಸಾಬ್, ಇದೇನು ಮೊದಲಲ್ಲ ನಿಮ್ಮ ವಿರುದ್ಧ ಯಾರಾದ್ರೂ ಕ್ರಿಮಿನಲ್ ಕೇಸ್ ಹಾಕ್ತಾ ಇರೋದು? ಇದೇನು ಮೊದಲಲ್ಲ ಪ್ರತಾಪ್ಪುರದಲ್ಲಿ ನಿಮ್ಮ ಮನೆ ಮೇಲೆ ರೇಡ್ ಮಾಡ್ತಾ ಇರೋದು ಕೂಡ? ಒಂದ್ ವೇಳೆ ಇತಿಹಾಸ ನೋಡಿದ್ರೆ 2 ಸೆಪ್ಟೆಂಬರ್ 1985ನಲ್ಲಿ ನಿಮಗೆ ಕೇವಲ 18 ವರ್ಷ ಆಗಿತ್ತು. ಸೆಕ್ಷನ್ 307ರ ಅಡಿನಲ್ಲಿ ಅಟೆಂಪ್ಟ್ ಮರ್ಡರ್ ಕೇಸ್ ನಿಮ್ಮ ಮೇಲೆ ದಾಖಲಾಗಿತ್ತು. ಈಗ ಅಷ್ಟೊಂದು ಹಳೆಯ ವಿಷಯ ನನಗೆ ನೆನಪಿಲ್ಲ. ನನಗಂತೂ ನೆನಪಿಲ್ಲ. ತುಂಬಾ ಚೆನ್ನಾಗಿ ನೀವು ಇಲ್ಲ, ಈ ಕೇಸ್ ದಾಖಲಾಗಿರ್ಬೋದು, ದಾಖಲಾಗಿದೆ. ನಾನು ಹೇಳ್ತಿರೋದು ಒಂದ್ ವೇಳೆ ಅದು ದಾಖಲೆಯಲ್ಲಿದೆ ಅಂದ್ಮೇಲೆ ದಾಖಲಾಗಿರುತ್ತೆ. ಆದ್ರೆ ಅದು ಕಾಲೇಜ್ ಸಮಯದಲ್ಲಿ ಆಗಿರ್ಬೋದು, ಸ್ಟೂಡೆಂಟ್ ಪೊಲಿಟಿಕ್ಸ್ಗೆ ಸಂಬಂಧಿಸಿದ್ದು. ಇದು ಕಾಲೇಜಿಗೆ ಸಂಬಂಧಿಸಿದ್ದೇ ಆಗಿರುತ್ತೆ. ಅದು ಕಾಲೇಜ್ ಕ್ಯಾಂಪಸ್ ಇಂದ ಹೊರಗಿನ ಯಾವ ಪ್ರಕರಣ ಕೂಡ 34 ಕೇಸಸ್ಗಳಿವೆ. ಮತ್ತೆ ಆ 34ನೇ ಕೇಸ್ ಏನಿದೆ? ಇದೆ ಅಲ್ಲ, ಇತ್ತು. ಟ್ರಯಲ್ ಮುಗಿದೋಗಿದೆ. ಈಗ ಕೇಸಸ್ ನಡೀತಾ ಇದೆ. ಈ 34ನೇ ಕೇಸ್ ಇಲ್ಲ, ತಪ್ಪದ ರಿಪೋರ್ಟ್ ಅನ್ನ ಯಾರೋ ಕೊಟ್ಟಿದ್ದಾರೆ. ಇದೇ ಬೇಸರ ಆಗೋ ವಿಷಯ ಏನಂದ್ರೆ, ಅದು ನೋಡಿ, ಸಿವಾನ್ನ SP ಏನಿದ್ದಾರೆ, ಸಿವಾನ್ನ DM ಏನಿದ್ದಾರೆ, ಅಥವಾ ಅಲ್ಲಿನ ಏನ್ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ, ಅವರು ನ್ಯಾಯಾಲಯದಲ್ಲಿ ಏನ್ ರಿಪೋರ್ಟ್ ಮಾಡಿದ್ದಾರೆ ಅದ್ರಲ್ಲಿ ಬರ್ತಿದೆ. ಅದರಿಂದನೇ ಸಿಕ್ಕಾಕೊಳ್ತಿದ್ದಾರೆ ಅಲ್ವಾ ಅವರು? ಅವ್ರು ಸಿಕ್ಕಾಕೊಳ್ತಿದಾರ, ನೀವು ಸಿಕ್ಕಾಕೊಳ್ತಾ ಇದ್ದೀರಿ. ನಾನೆಲ್ಲೂ ಸಿಕ್ಕಾಕೊಳ್ಳಲ್ಲ. 24th ಏಪ್ರಿಲಲ್ಲಿ ಒಂದ್ಸಲ ರೇಡ್ ಆಗಿತ್ತು. ಈಗ 22nd ಜೂನ್ನಲ್ಲಿ ಅಲ್ಲಿನ ಹೊಸ DM ಏನಿದ್ದಾರೆ, ಸಂತೋಷ್ ಕುಮಾರ್, ಅವರು ಕೂಡ ನಿಮ್ಮ ವಿರುದ್ಧ ವಾರೆಂಟ್ನ ಜಾರಿ ಮಾಡಿದ್ದಾರೆ. ಖಂಡಿತ ಕೇಳಿದ್ದೀನಿ. ಇದು ಮತ್ತೆ 24th ಜೂನಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಬ್ಲ್ಯಾಕ್ ಬಗ್ ಅನ್ನೋ ಜಿಂಕೆನ ಕೊಂದಿರೋದು, ಅದ್ರ ಬಗ್ಗೆ ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲ, ಖಂಡಿತ ಮಾಡಿರ್ತಾರೆ. ನೀವು ಹೇಳ್ತಿದ್ದೀರಾ ಅಂದ್ಮೇಲೆ ನೀವು ಸುಳ್ಳು ಹೇಳ್ತೀರಾ ಅಂತ ಹೇಳೋಕ್ ಸಾಧ್ಯ? ಶಾಬುದ್ದೀನ್ ಜಿ, ನನಗಿಷ್ಟು ಮಾತ್ರ ಗೊತ್ತು ಏನಂದ್ರೆ, ಯಾವ ವ್ಯಕ್ತಿ ಮೇಲೆ 34 ಪ್ರಕರಣಗಳು ಯಾವಾಗ್ಲಾದ್ರೂ ನಡೆದಿದ್ಯಾ, ಟ್ರಯಲ್ ಆಗಿದ್ಯಾ, ಆ ವ್ಯಕ್ತಿ ಖಂಡಿತವಾಗಿ ಅಮಾಯಕ ಆಗಿರೋದಕ್ಕೆ ಸಾಧ್ಯನಾ? ನಾನು ಹೇಳಿಲ್ಲ. ನಾನು ಯಾವತ್ತೂ ಹೇಳಿಲ್ಲ ಏನಂದ್ರೆ ನಾನು ಯಾವುದೇ ಮಠದ ಮಠಾಧೀಶ ಅಂತ. ನಾನು ಕೇವಲ ನನ್ನ ಕೆಲಸಗಳನ್ನ ಬಹಳ ಪ್ರಾಮಾಣಿಕತೆಯಿಂದ ಮಾಡ್ತೀನಿ, ಮತ್ತೆ ಬಹಳ ನೇರವಾಗಿ ಮಾತಾಡ್ತೀನಿ.